ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಕ್ಕಳು ಹೆಂಡತಿಯನ್ನ ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿದೆ. ಪತ್ನಿ ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಅನ್ನ ಅಂಟಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಹರೀಶ್, ಪತ್ನಿ ನಿಶ್ಚಿತಾ ಮತ್ತು ಇಬ್ಬರು ಮಕ್ಕಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. 3 ದಿನಗಳ ಹಿಂದೆ ಪತ್ನಿಯನ್ನ ಹರೀಶ್ ಊರಿಗೆ ಕಳಿಸಿದ್ದ. ಈ ಕೊಲೆ ಆತ್ಮಹತ್ಯೆಗೆ ಏನು ಎಕ್ಸಾಕ್ಟ್ ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸೋಮವಾರ ರಾತ್ರಿನೇ ಈ ಘಟನೆ ನಡೆದಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೊತ್ತಾದರೂ ಕೂಡ ಮನೆ ಬಾಗಿಲು ಓಪನ್ ಆಗಿರಲಿಲ್ಲ. ಪಕ್ಕದ ಮನೆಯವರು ಕಿಟಕಿಯಿಂದ ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿರೋದು. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿಯೇ ಹೆಂಡತಿ ಮಕ್ಕಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ಹರೀಶ್, ಪತ್ನಿ ನಿಶ್ಚಿತಾ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ರು. ಹೆಂಡತಿ ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಅನ್ನು ಅಂಟಿಸಿ ಉಸಿರುಗಟ್ಟಿಸಿ ಮೊದಲಿಗೆ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆ ಬಳಿಕ ಪತಿ ಹರೀಶ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತೇಳಿ ತಿಳಿದು ಬರ್ತಾ ಇದೆ. ಕಳೆದ 3 ದಿನದ ಹಿಂದೆ ಹರೀಶ್ ತನ್ನ ತಾಯಿಯನ್ನ ಅಜ್ಜಿ ಮನೆಗೆ ಕಳಿಸಿದ್ದ. ನಿನ್ನೆ ರಾತ್ರಿಯೇ ಈ ಘಟನೆ ನಡೆದಿರಬಹುದು ಅನ್ನುವಂಥ ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಈ ಯಾತಕ್ಕಾಗಿ ಆತ ಕೊಲೆ ಮಾಡಿದ್ದಾನೆ, ಜೊತೆಗೆ ಆತ ಯಾಕೆ ಆತ್ಮಹತ್ಯೆಗೆ ಶರಣಾದ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಿಖರವಾದಂಥ ಕಾರಣ ಗೊತ್ತಾಗಿಲ್ಲ. ಸದ್ಯ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಇದೇ ಕುಟುಂಬ. ಹರೀಶ್ ಜೊತೆಗೆ ಆತನ ಪತ್ನಿ, ಇಬ್ಬರು ಮಕ್ಕಳು. ಮೊದಲಿಗೆ ಆ 3 ಮಂದಿ ಅಂದರೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಪ್ಲಾಸ್ಟರನ್ನು ಹಾಕಿ ಮೊದಲಿಗೆ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅದಾದ ನಂತರದಲ್ಲಿ ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನು ಕಾರಣ? ಏನಾದರೂ ಸಮಸ್ಯೆ ಇತ್ತಾ, ಅಥವಾ ಏನಾದರೂ ಸಾಲಾಗಿಲ್ಲ ಮಾಡ್ಕೊಂಡಿದ್ರಾ, ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಇತ್ತಾ, ಯಾವ ಕಾರಣಕ್ಕಾಗಿ ಆತ ಕೊಲೆ ಮಾಡಿದ್ದಾನೆ, ಆತ ಆತ್ಮಹತ್ಯೆ ಮಾಡ್ಕೊಂಡಂಥ ನಂತರದಲ್ಲಿ ಏನಾದರೂ ಡೆತ್ ನೋಟ್ ಏನಾದರೂ ಇದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಹುಣಸೂರು ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಸುತ್ತಮುತ್ತ ಇದ್ದಂಥ ನಿವಾಸಿಗಳಿಗೂ ಕೂಡ ಆತಂಕ ಮಾನೆ ಮಾಡಿದೆ. ಅಂದರೆ ಯಾತಕ್ಕಾಗಿ ಈ ಥರ ಆಯಿತು, ಏನು ಕಾರಣ ಇರ್ಬೋದು. ಬೆಳಿಗ್ಗೆ ಆದರೂ ಕೂಡ ಮನೆ ಬಾಗಿಲು ಓಪನ್ ಆಗಿರಲ್ಲ. ಸಹಜವಾಗಿ ನೆರೆಹೊರೆಯವರಿಗೆ ಡೌಟ್ ಬಂದಿದೆ. ಹೋಗಿ ಕಿಟಕಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಕಳೆದ 3 ದಿನದ ಹಿಂದೆ ಅಷ್ಟೇ ತನ್ನ ತಾಯಿಯನ್ನು ಅಜ್ಜಿ ಮನೆಗೆ ಕಳಿಸಿದ್ರು. ಅದಾದ ನಂತರದಲ್ಲಿ ನಿನ್ನೆ ರಾತ್ರಿನೇ, ಅಂದರೆ ಸೋಮವಾರ ರಾತ್ರಿನೇ ಈ ಘಟನೆ ನಡೆದಿರಬಹುದು ಅನ್ನುವಂಥ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕಾಗಿ ಆತ ಈ ರೀತಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಬಗ್ಗೆ ಸದ್ಯ ಪೊಲೀಸರು ಎಲ್ಲ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾಡ್ಕತ್ತಾರಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ತರ ನಮಗ್ ಬೇಕಾಗಿಲ್ಲ. ನಮಗ್ ಬುದ್ಧಿ ಹೇಳ್ತಾ ಇದ್ರು. ನಮ್ಗೆ ಅವರು ನಮ್ಮ ಬೆನ್ ಹಿಂದ್ಗಡೆ ನಿಂತಿದ್ರು. ಆದ್ರೆ ಇವರೇ ಹೋದ್ಮೇಲೆ ನಾವೇನು ಮಾಡಕ್ ಆಗಲ್ಲ. ನಿನ್ನೆನೂ ನನಗ್ ಫೋನ್ ಮಾಡಿ ಮಾತಾಡಿದಾರೆ. ಏನು ಅಂತ ವಿಷಯ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಅವ್ರು ಯಾರಿಗೆ ಏನ್ ಮಾಡೋರ ಏನು, ಎಲ್ಲಾರ್ಗು ಒಳ್ಳೇದೇ ಮಾಡಿರೋದವ್ರು, ಯಾರಿಗೂ ಕೆಟ್ಟ ಮಾಡಿಲ್ಲ. ಅವ್ರು ಎಲ್ಲಾರ್ಗು ಒಳ್ಳೇದೇ ಮಾಡಿರೋದವ್ರು. ಹರೀಶ್ ಅಂದ್ಬಿಟ್ಟು ಎಲ್ಲ ಇಡೀ ಹುಣಸೂರ್ಗೆ ಗೊತ್ತು, ಚೆನ್ನಾಗೇ ಮಾಡಿರೋದವ್ರು. ಏನು ಮಾಡಿಲ್ಲ ಅವರು, ಏನು ಮಾಡಿಲ್ಲ ಅವರು. ಸಾಲ ಆಗಿಲ್ಲ ಅವ್ರಿಗೆ, ಏನು ಇಲ್ಲ. ಬೇಕಾದಷ್ಟಿದೆ ಅವ್ರ ಹತ್ರ, ಬೇಕಾದಷ್ಟಿದೆ ಅವ್ರ ಹತ್ರ. ಆದ್ರೆ ಈ ತರ ಮಾಡ್ಕತ್ತಾರಂತ ನಮಗ್ ಗೊತ್ತಿಲ್ಲ. ದಯವಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ಬಿಟ್ಟು ಕೇಳ್ಕೊತೀನಿ ಅಷ್ಟೇ. ರಾತ್ರಿ 8:59 ಫೋನ್ ಮಾಡಿದ್ದಾರೆ ನನಗೆ. ಫೋನ್ ಮಾಡಿ ನಾನು ಎತ್ತಿಲ್ಲ ಫೋನು. ಬೆಳಿಗ್ಗೆ ಒಂದು 23 ನಿಮಿಷ ನಾನು ಬೆಳಿಗ್ಗೆ ಮಾರ್ನಿಂಗ್ ಮಾತಾಡಿದ್ದೀನಿ. 23 ನಿಮಿಷ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಇದ್ರ ಬಗ್ಗೆ ಏನ್ ಹೇಳಿಲ್ಲ. ನನಗ್ ಬರಕ್ ಕೇಳಿದ್ರು. ನಮ್ಮ ಮಂಜು ಒಳ್ಳೆ ನರಸೀಪುರದಿಂದ ಬರ್ತಾ ಇದ್ದಾರೆ, ಬನ್ನಿ. ಆಮೇಲೆ ಮೈಸೂರು ಮಣಿ, ಆಮೇಲೆ ನೀನ್ ಬಾ, ಎಲ್ಲರೂ ಸೇರ್ಕೊಳ್ಳೋಣ ಬನ್ನಿ ಅಂತ ನನಗ್ ಕರೆದ್ರು. ಆದ್ರೆ ಏನಂತ ವಿಷಯ ಗೊತ್ತಿಲ್ಲ.
ಆಮೇಲೆ ರಾತ್ರಿನೂ ಫೋನ್ ಮಾಡಿದ್ರೆ ನಾನು ರಾತ್ರಿ ನಾನು ಫೋನ್ ಎತ್ತಿಲ್ಲ, ಏನು ಅಂತ ವಿಷಯ ಗೊತ್ತಿಲ್ಲ. ನೋಡಿ, ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿನೇ ಹೆಂಡತಿ ಮತ್ತೆ ಮಕ್ಕಳನ್ನ ಕೊಂದು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆ ಏನಿದೆ, ಆ ಬಡಾವಣೆಯಲ್ಲಿ ಘಟನೆ ನಡೆದಿರೋದು. ಪತಿ ಹರೀಶು, ಪತ್ನಿ ನಿಶ್ಚಿತ ಮತ್ತೆ 2 ಮಕ್ಕಳನ್ನ ಮೊದಲಿಗೆ ಅವ್ರ ಬಾಯಿಗೆ ಪ್ಲಾಸ್ಟರನ್ನು ಅಂಟಿಸಿ ಕೊಲೆ ಮಾಡಿ ಆ ನಂತರದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಆಮೇಲೆ ಕಳೆದ 3 ದಿನದ ಹಿಂದೆ ಅಷ್ಟೇ ಹರೀಶ್ ತನ್ನ ತಾಯಿಯನ್ನು ಅಜ್ಜಿ ಮನೆಗೆ ಕಳಿಸಿದ್ರು. ಆಮೇಲೆ ನಿನ್ನೆ ರಾತ್ರಿನೇ ಈ ಘಟನೆ ನಡೆದಿರುವಂತಹ ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈ ಕೊಲೆ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯ ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟು ಎಲ್ಲ ಆಯಾಮದಲ್ಲೂ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೆರೆಹೊರೆಯವರು ಬೆಳಗ್ಗೆ ಆದರೂ ಕೂಡ ಬಾಗಿಲು ಓಪನ್ ಮಾಡದೇ ಇರುವಂಥ ಕಾರಣಕ್ಕಾಗಿ ಅನುಮಾನ ಬಂದು ಹೋಗಿ ಕಿಟಕಿಯಲ್ಲಿ ಇಣುಕು ನೋಡಿದ್ದಾರೆ. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಹುಣಸೂರು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ, ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ, ಏನಾದರೂ ಕೌಟುಂಬಿಕ ಸಮಸ್ಯೆ ಏನಾದರೂ ಇತ್ತಾ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ, ಅಲ್ಲಿ ಏನಾದರೂ ಡೆತ್ ನೋಟ್ ಏನಾದರೂ ಸಿಗಬಹುದಾ, ಈ ರೀತಿಯಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸದ್ಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬಟ್ ಅಲ್ಲಿ ನೆರೆಹೊರೆಯವರು ಹೇಳ್ತಾ ಇರೋದು ಆ ಥರದ್ದೇನು ಸಮಸ್ಯೆಗಳು ಇರಲಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕಾಗಿ ಈ ಸಾವಾಗಿರೋದು, ಕೊಲೆ ಆಗಿರೋದು, ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ರೀಸನ್ ಇತ್ತಾ ಅಂತೇಳಿ ಸದ್ಯ ಪೊಲೀಸರು ಕೂಡ ಈಗ ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ತನಿಖೆ ಎಲ್ಲ ಆದ ನಂತರದಲ್ಲಿ ನಿಖರವಾದಂಥ ಕಾರಣ ಈ ಕೊಲೆಗೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆ ಆತ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಕೊಲೆ ಮಾಡಿದ್ದು, ಜೊತೆಗೆ ಏನಾದರೂ ಸಾಲ ಗೀಲ ಇತ್ತಾ ಅಥವಾ ಕೌಟುಂಬಿಕ ಸಮಸ್ಯೆ ಏನಾದರೂ ಇತ್ತಾ, ಗಂಡ ಹೆಂಡತಿ ನಡುವೆ ಜಗಳ ಏನಾದರೂ ಆಗ್ತಿತ್ತಾ, ಅದು ಯಾವ ವಿಚಾರಕ್ಕೆ ಕೊಲೆ ಆಗಿದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಹುಣಸೂರು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕೊಲೆ ಮಾಡಿ ನಂತರ ಆತ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ಲಿ ಏನಾಗಿದೆ ಅಲ್ಲಿ, ಜೊತೆಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಈಗ? ಪ್ರಭು, ಈಗ ಪ್ರಮುಖವಾಗಿ ಪ್ರಾಥಮಿಕವಾಗಿ ಸಿಕ್ತಿರುವಂತ ಮಾಹಿತಿ ಏನು ಅಂತಂದ್ರೆ, ಅವರು ಏನೋ ಒಂದಷ್ಟು ಒತ್ತಡದಲ್ಲಿದ್ರು ಅನ್ನೋ ಒಂದು ಮಾಹಿತಿ ಮಾತ್ರ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಅದು ಅಕ್ಕಪಕ್ಕದ ನಿವಾಸಿಗಳು ಮಾತ್ರ ಹೇಳ್ತಿರುವಂತದ್ದು. ಆದ್ರೆ ತನಿಖೆಯ ನಂತರವಷ್ಟೇ ಅದರ ಸಂಪೂರ್ಣವಾದಂತ ಮಾಹಿತಿ ಹೊರಸಿಗ್ತದೆ. ಆದ್ರೆ 2 ಮಕ್ಕಳನ್ನ ಕೊಂದು, ಪತ್ನಿಯನ್ನ ಕೊಂದು, ಸೊ ಅವರು ಕೂಡ ನಂತರದಲ್ಲಿ ನೇಣಾಕೋತಾರೆ ಅನ್ನೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕವಾದಂತ ಘಟನೆ ಆಗಿರುವಂತದ್ದು. ಸದ್ಯಕ್ಕೆ ಅವರ ಒತ್ತಡ ಏನಿತ್ತು, ಮಾನಸಿಕ ಸ್ಥಿಮಿತತೆ ಏನಿತ್ತು, ಇದ್ರ ಬಗ್ಗೆ ಈಗಾಗಲೇ ಅಕ್ಕಪಕ್ಕದವ್ರು ಮಾತಾಡ್ತಾ ಇದ್ದಾರೆ. ಸೊ ಈ ಇನ್ಸಿಡೆಂಟ್ ಆಗಿ ಒಂದಿನ ಆಗೋಗಿದೆ ಅಂತೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಇಡೀ ದಿನ ಸೋಮವಾರ ಯಾವುದೇ ರೀತಿಯಾಗಿ ಬಾಗಿಲನ್ನು ಕೂಡ ತೆಗೆದಿರಲಿಲ್ಲ. ಇದರಿಂದ ಅನುಮಾನಗೊಂಡಂತ ಅಕ್ಕಪಕ್ಕದ ನಿವಾಸಿಗಳು ಕಿಟಕಿಯಿಂದ ನೋಡಿದ್ದಾರೆ. ಆವಾಗ ಈ ಒಂದು ವಿಚಾರ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಅವರ ತಾಯಿ ಎಲ್ರು ಇದ್ರು ಕೂಡ, ಅಂದ್ರೆ ಹರೀಶ್ ಅವರ ತಾಯಿ ಮನೆಯಲ್ಲಿ ಇದ್ರು ಕೂಡ ಈ ರೀತಿಯಾದಂತ ಘಟನೆ ಆಗ್ತಿರ್ಲಿಲ್ವೇನೋ. ಆದ್ರೆ ಅವರ ಅಜ್ಜಿ ಮನೆಗೆ ಅವರನ್ನ ಕಳ್ಸಿಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಘಟನೆ ಆಗಿದೆ. ಸದ್ಯಕ್ಕೆ ಹುಣಸೂರು ಠಾಣೆ ಪೊಲೀಸರು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿರುವಂತ ಅಂದ್ರೆ ಅವರ ಏನಾದ್ರು ಪತ್ರ ಏನಾದ್ರು ಸಿಕ್ತಿದ್ಯಾ, ಘಟನೆಗೆ ಏನಾದ್ರು ನಿಖರವಾದ ಕಾರಣ ಇದೆಯಾ, ಇನ್ ಕೇಸ್ ಏನಾದ್ರು ಅವರು ಸಾಲಗಿಲ್ಲ ಏನಾದ್ರು ಒತ್ತಡ ಜಾಸ್ತಿ ಆಗಿತ್ತಾ, ಈ ಎಲ್ಲಾ ಒಂದು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂತದ್ದು. ಪ್ರಭು, ಸುರೇಶ್, ಅಕ್ಕಪಕ್ಕದ ಮನೆಯವ್ರು ಏನಾದ್ರು ಹೇಳಿದ್ರ, ಅಂದ್ರೆ ಯಾವ್ದಾದ್ರು ಈ ತರದ ವಿಚಾರಕ್ಕೆ ಅವರು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ರು ಹಾಗೆ ಹೀಗೆ ಅಂತ? ಪ್ರಭು, ಪ್ರಮುಖವಾಗಿ ಅಕ್ಕಪಕ್ಕದವ್ರು ಹೇಳ್ತಿರುವಂತ ಮಾಹಿತಿಗಳ ಪ್ರಕಾರ ಮತ್ತೆ ಸ್ನೇಹಿತರು, ಅವರ ಆಪ್ತ ಸ್ನೇಹಿತರು ಹೇಳ್ತಿರೋ ಪ್ರಕಾರವಾಗಿ ತುಂಬಾನೇ ಒಳ್ಳೆಯ ಒಂದು ಫ್ಯಾಮಿಲಿ ಆಗಿತ್ತು, ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ರು. ಆದ್ರೆ ಒತ್ತಡದಲ್ಲಿದ್ರು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾದಂತ ಒತ್ತಡ, ಸಾಲ ಹೆಚ್ಚಾ ಅಥವಾ ಹೆಚ್ಚಿಂದ ಯಾರಾದ್ರೂ ಏನಾದ್ರು ಸಮಸ್ಯೆಗಳನ್ನ ಕೊಡ್ತಿದ್ರ, ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿವೆ. ಹಾಗಾಗಿ ಪೊಲೀಸರೇ ಇದರ ಬಗ್ಗೆ ತನಿಖೆಯನ್ನ ನಡೆಸಿ ಒಂದು ಕನ್ಕ್ಲೂಷನ್ ಅನ್ನ ಕೊಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.